ಈ ಜರ್ನಿಯಲ್ಲಿ ಸ್ಪಿರಿಚುವಲ್ ಆಗಿ ನಿಮ್ಮ ಮನೆ ದೇವ್ರ ಬ್ಲೆಸಿಂಗ್ಸ್ ಯಾವ ರೀತಿ ಇದೆ, ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ, ಹೇಗೆ ಬ್ಲೆಸಿಂಗ್ಸ್ ಹೇಗಿದೆ ಅಂತ ನಿಜವಾಗ್ಲೂ ಚೆನ್ನಾಗಿದೆ. ಒಂದು ಮನುಷ್ಯನಿಗೆ ಸಂತೋಷ ಅನ್ನೋದಿರ್ಬೇಕು, ಆರೋಗ್ಯ ಅನ್ನೋದಿರ್ಬೇಕು, ಅದಕ್ಕಿಂತ ಬ್ಲೆಸಿಂಗ್ಸ್ ಇನ್ನೇನು ಇರೋಕ್ಕೆ ಸಾಧ್ಯ ಅಲ್ಲ. ಇದ್ರ ಜೊತೆಗೆ ಎಷ್ಟು ಜನ ಇಷ್ಟಪಡ್ತಾರೆ ಎಲ್ಲೋದ್ರು. ಇವಾಗ ಫಾರ್ ಎಕ್ಸಾಂಪಲ್ ನಾನು ತಗೊಂಡ್ರೆ ನೀವು ತಮಿಳ್ನಾಡು, ಕರ್ನಾಟಕ, ಆಂಧ್ರ ಪ್ರದೇಶ, ಕೇರಳ ಎಲ್ಲೋದ್ರು ಊಟ ಹಾಕ್ತಾರೆ, ಅಷ್ಟೊಂದು ಪ್ರೀತಿ ತೋರಿಸ್ತಾರೆ. ಇದಕ್ಕಿಂತ ಬ್ಲೆಸ್ಸಿಂಗ್ ಇನ್ನೇನ್ ಬೇಕು ಹೇಳಿ. ಅದೇ ತರ ಧ್ರುವನ್ಗೂ ಅಷ್ಟೇ. ಈಗ ತಮಿಳು, ತೆಲುಗು ಎಲ್ಲಾದ್ರಲ್ಲೂ ಎಸ್ಟಾಬ್ಲಿಷ್ ಆಗೋದ, ಈಗಲೂ ಅವನಿಗೂ ಅಷ್ಟೇ ಇತ್ತು. ಆರ್ಟಿಸ್ಟ್ಗಳು ಅಂತಂದ್ರೆ ಅದೇನೆ ಒಂದು ದೊಡ್ಡ ವರ ಅದು. ಅದಕ್ಕಿಂತ ಬ್ಲೆಸ್ಸಿಂಗ್ ಇನ್ನೇನು ಇರಕ್ಕೆ ಸಾಧ್ಯನೇ ಇಲ್ಲ. ಆರ್ಟಿಸ್ಟ್ ಅಂದಾಗ ಎಷ್ಟೋ ಒಂದೊಂದ್ಸತಿ ಮೈನಸ್ ಇರುತ್ತೆ. ಹೋಗ್ಬಿಟ್ಟು ಒಂದು ಚಿಕ್ಕ ಇಡ್ಲಿ ಕಡೆಯಲ್ಲಿ ಇಡ್ಲಿ ಅಂಗಡಿಯಲ್ಲಿ ನಿಂತ್ಕೊಂಡು ಒಂದೆರಡು ಇಡ್ಲಿ ತಿನ್ನೋಣ ಅನ್ನೋಕ್ಕಾಗಲ್ಲ. ಬಟ್ ಅದಕ್ಕಿಂತ ಹೆಚ್ಚಾಗಿ ನಾವು ಒಳ್ಳೊಳ್ಳೆ ವಿಚಾರಗಳೆಲ್ಲ ಒಂದು ಆಕ್ಟರ್, ಅದು ಪಾಪ್ಯುಲರ್ ಆಕ್ಟರ್ ಆಗಿದ್ದಾಗ ಸಿಗುತ್ತೆ. ಸರ್, ಹುಟ್ಟೂರಲ್ಲಿ ಇನ್ನೂ ಏನೋ ಮಾಡ್ಬೇಕಂತ ಇನ್ನೇನಾದ್ರೂ ಮಾಡ್ಬೇಕು, ಏನು ಇನ್ನೇನಾದ್ರೂ ಕೆಲಸ ಮಾಡಬೇಕು, ಇನ್ನೇನಾದ್ರೂ ಕೆಲಸ ಮಾಡ್ಬೇಕು ಅಂತ ಬಾಕಿ ಇದೆ ಅನ್ಸುತ್ತೆ. ಏನಾದ್ರೂ ಬಾಕಿ ಇದೆಯಾ, ಇನ್ನೇನು ಮಾಡ್ಬೇಕಿತ್ತು? ಏನಿಲ್ಲ, ಅದು ಇಟ್ಸ್ ಇನ್ ಎ ಫ್ಲೋ. ಲೈಫ್ ನಲ್ಲಿ ಎವ್ರಿಥಿಂಗ್ ಇಸ್ ಇನ್ ಎ ಫ್ಲೋ. ಇವಾಗ ಇಲ್ಲಿ ನೋಡಿದಾಗ ಏನೋ ಮಾಡ್ಬೇಕು ಅಂದಾಗ ಅದನ್ನ ಮಾಡ್ಬೇಕಾದ ಪರಿಸ್ಥಿತಿ. ಈಗ ಮತ್ತೆ ಈಗ ಇಲ್ಲಿ ಬರಕ್ ಮುಂಚೆನೆ ಸ್ಕೂಲ್ನವರೇ ಮೀಟ್ ಮಾಡಿದ್ವಿ. ಇನ್ನು ಸ್ಕೂಲ್ಗೆ ಏನೋ ಮಾಡ್ಬೇಕು ಅನ್ನೋ ತರ ವಿಚಾರ ಬಂತು. ಸರಿ, ಫ್ರೀಯಾಗಿ ಮಾತಾಡೋಣ ಅಂತ ಅವ್ರದ್ದು ಮಾತಾಡಾಯ್ತು. ಸೊ ಅದು ನಡೀತಾನೆ ಇರುತ್ತದು. ಅಲ್ಲ, ಗ್ರಾಮಸ್ಥರು ಪರ್ಟಿಕ್ಯುಲರ್ ಆಗಿ ಏನಾದ್ರು ಬೇಡಿಕೆ ಕೊಟ್ಟಿದ್ದಾರೆ ಸರ್, ತಮಗೆ ಈ ತರ ಒಂದು ಮಾಡ್ಕೊಡಿ ಅಂತ ಅವರೇನೋ ಎಕ್ಸ್‌ಪ್ರೆಸ್ ಮಾಡಿದ್ದಾರೆ? ನಾನೇ ಗ್ರಾಮಸ್ಥ. ನಿಮ್ಗೋಸ್ಕರ ಇಲ್ಲ, ನಾನು ಇವಾಗ ಈ ಊರ್ನಲ್ಲಿ ಒಬ್ಬನಲ್ವಾ ನಾನು. ನಮ್ಮ ತಂದೆ ಊರು ಅಂತಂದಾಗ ನಮ್ಗೆ ನಮ್ಮೂರಿಗೆ ಬಂದಾಗ ಇದು ನಮ್ಮೂರು ಅನ್ನೋ ಒಂದು ಫೀಲಿಂಗ್ ಅಲ್ವಾ. ಸೊ ಇರುವಾಗ ನಮಗೆ ಗೊತ್ತಾಗುತ್ತಲ್ಲ ಏನಾದ್ರು ಮಾಡ್ಬೇಕಿಲ್ಲಿ ಅಂತಂದ್ರೆ. ಇಲ್ಲಿ ಏನಾದ್ರು ಇನ್ನೂ ಒಳ್ಳೇದೇನಾದ್ರು ಮಾಡ್ಬೇಕಾ ಅನ್ನೋ ವಿಚಾರ ನಮಗೆ ಅದು ಬರ್ಬೇಕದು. ಸೊ ಇನ್ನೊಬ್ರು ಹೇಳಿ ಅನ್ನೋದೇನಿಲ್ಲ. ಯಾರು ಏನು ಡಿಮ್ಯಾಂಡ್ ಮಾಡಲ್ಲ ನಮ್ಮ ಹತ್ರ. ಪಾಪ ಯಾರು ನಮ್ಗೆ ಈ ಗ್ರಾಮಸ್ಥರು ಕೂಡ ಇಲ್ಲಿರೋರು ಯಾರು ಇದು ಬೇಕು ಅದು ಬೇಕು ಡಿಮ್ಯಾಂಡ್ ಮಾಡೋದೇನು ಇಲ್ಲ. ನಮ್ಗೆ ಅನ್ಕೊಂಡಿದ್ದು ನಾವು ನಮಗೆ ಗೊತ್ತಾಗುತ್ತೆ. ಈಗ ರಾಜಕೀಯ ಎಂಟ್ರಿ ಏನಾದ್ರು ಇದೆ? ಈಗ ನೀವು ಮೆಂಬರ್ ಆಗಿದ್ರಿ ಇಲ್ಲಿ, ನೀವು ಯಾರಾದ್ರೂ ಮುಂದೆ ಆ ತರದೊಂದು ಆ ಕ್ಷೇತ್ರಕ್ಕೆ ಎಂಟ್ರಿ ಆಗಿ ಏನಾದ್ರು ಇದೆಯಾ? ನಾವು ಚೆನ್ನಾಗಿರೋದು ಇಷ್ಟ ಅಲ್ಲ ನಮ್ಗೆ. ತಾಯಿಯರಿದ್ರು, ನಮ್ಮ ತಾಯಿ ಒಂದು ಕಾಲದಲ್ಲಿದ್ರು. ಅದು ಪಾಲಿಟಿಕ್ಸ್ ಅನ್ನೋದು ಅದೊಂದು ಡಿಫ್ರೆಂಟ್ ಬಾಲ್ ಗೇಮ್. ಅದಕ್ಕೆ ಬೇರೆ ತರ ಒಂದು ಏನೋ ಮೈಂಡ್ ಸೆಟ್ ಇರ್ಬೇಕು. ಅದು ನಮ್ಗಿಲ್ಲ. ಅದು ನಮ್ಗೆ ಬೇರೆ ತರ ಸೆಟ್ ಆಗಲ್ಲ. ಆ ಟೈಮಲ್ಲಿ ಬಂದು ಏನೋ ಕ್ಯಾನ್ವಾಸ್ ಮಾಡಿದ್ದೆ ನಾನಾ? ಇಲ್ಲ, ನಮ್ಮ ತಾಯಿ ಅದ್ರಲ್ಲಿ ತುಂಬಾ ಪರ್ಟಿಕ್ಯುಲರ್ ಆಗಿದ್ರು. ಅವರು ಇಲ್ಲಿ ಪಂಚಾಯತ್ ಎಲೆಕ್ಷನ್ ಎಲ್ಲ ನಿಂತ್ಕೊಂಡಿದ್ರು. ನಮ್ಗೆ ಇಷ್ಟ ಇಲ್ಲ ಅಂತ ಅವ್ರಿಗೆ ಗೊತ್ತು. ಒಂದು ದಿನಾನು ಕರೆದಿಲ್ಲ. ಒಂದು ದಿನಾನು ಎಲೆಕ್ಷನ್ ಬಂದ್ಬಿಟ್ಟು ನನಗೋಸ್ಕರ ಮಾತಾಡೋದು ನಮ್ಮ ತಾಯಿ ಕರೆದಿಲ್ಲ. ಸೊ ಅಷ್ಟೊಂದು ಒಂದು ಪ್ರೈವಸಿ ಅನ್ನೋದು ಇತ್ತು. ಜೊತೆಗೆ ಅರ್ಥ ಮಾಡ್ಕೊತಿದ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.